ಕೇಂದ್ರ ವರ್ಸಸ್ ರಾಜ್ಯದ ಮಧ್ಯೆ ಅನುದಾನ ಸಮರ. ನಾಳೆ ಕಾಂಗ್ರೆಸ್ನಿಂದ ದಿಲ್ಲಿ ಚಲೋ, ನ್ಯಾಯಕ್ಕಾಗಿ ಕಹಳೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭಾ ಸದಸ್ಯರಿಗೆ ಸಿಎಂ ಪತ್ರ. ಏಟು ಎದುರೇಟು, ರಾಜ್ಯ ಬಿಜೆಪಿಯಿಂದಲೂ ಪ್ರತಿಭಟನೆ ಅಸ್ತ್ರ. ಕೇವಲ 29 ರೂಪಾಯಿಗೆ ಸಿಗಲಿದೆ ಭಾರತ ಬ್ರ್ಯಾಂಡ್ ಅಕ್ಕಿ. ಸಿಎಂ ಸಿದ್ದರಾಮಯ್ಯಗೆ 10,000 ರೂಪಾಯಿ ದಂಡ ಯಾಕೆ? ಇನ್ನು ಮುಂದೆ ಶಾಲಾ ಮಕ್ಕಳಿಗೆ ಸಿಗಲಿದೆ ರಾಗಿ ಮಾಲ್ಟ್. ನಾಳಿನ ಮಂಡ್ಯ ಬಂದ್ ವಾಪಸ್. ಎಲ್ಲಾ ಸುದ್ದಿ ನೋಡೋಣ ಕರ್ನಾಟಕ ಜಾಬ್ 20. ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಆರೋಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ನಾಳೆ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಈಗಾಗಲೇ ಹಲವು ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ದೆಹಲಿ ತಲುಪಿದ್ದಾರೆ. ಹಣಕಾಸು ಸಚಿವರು ಆಯೋಗದ ಹೆಸರೇಳ್ತಾರೆ. ಬರ ಪರಿಹಾರ ನಿಮ್ಮ ಮನೆಗೆ ಬಂದು ಕೇಳಬೇಕಾ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಪರ ದನಿ ಎತ್ತದ ಸಂಸದರು ಅಸಮರ್ಥರು. ಅವರಿಗೆ ಮೋದಿ ಮುಂದೆ ಕೇಳುವ ಧೈರ್ಯವಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಸರ್ಕಾರವಾಗಿ ಸುಳ್ಳು ಹೇಳೋಕೆ ಸಾಧ್ಯವಾ ಅಂತ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸಂಸದೆ ಸುಮಲತಾ ಅವರ ಸ್ವಾಭಿಮಾನವನ್ನ ಸಚಿವ ಚಲುವರಾಯಸ್ವಾಮಿ ಕೆಣಕಿದ್ದಾರೆ. ರಾಜ್ಯದ ಬಗ್ಗೆ ಸುಮಲತಾಗೆ ಕಾಳಜಿ ಇದ್ರೆ ನಮ್ಮ ಪ್ರತಿಭಟನೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ನಿರ್ಮಲಾ ಸೀತಾರಾಮನ್ ಆಯೋಗದ ಹೆಸರು ಹೇಳ್ತಾರೆ. ಅವರು ಈ ಬರ ಪರಿಹಾರದ ಯಾಕೆ ಬಿಡುಗಡೆ ಮಾಡಿಲ್ಲ? ಏನು ಕಾರಣ? ನಿಮ್ಮ ಮನೆಗೆ ಬಂದು ಕೇಳಬೇಕಾ? ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ. 27 MP ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಪ್ರಯೋಜನ? ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವರು ಯೋಚನೆ ಮಾಡಬೇಕು. 26-27 ಜನ ರಾಜ್ಯದ ಜನರ ಬಗ್ಗೆ ಏನಾದ್ರು ಕಾಳಜಿ ಇದ್ದರೆ ಎಲ್ಲರೂ ಬರಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ? ಸ್ವಾಭಿಮಾನ ಸಂಸದರು ನಮಗಿಂತ ಮೊದಲೇ ಇರಬೇಕು. ಅನುದಾನ ತಾರತಮ್ಯ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ರಾಜ್ಯದ ಎಲ್ಲಾ ಸಂಸದರು, ರಾಜ್ಯಸಭಾ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಪ್ರಧಾನಿ ದೇವೇಗೌಡರು, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್, ಬಿಜೆಪಿ ಜೆಡಿಎಸ್ ಸಂಸದರಿಗೂ ಸಿಎಂ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರದ ಮಲತಾಯಿ ಧೋರಣೆ ತೋರ್ತಾ ಇದೆ. ಇದರ ವಿರುದ್ಧ ಪ್ರತಿಭಟಿಸಲು ದೇಶದ ಗಮನ ಸೆಳೆಯಲು ತೀರ್ಮಾನಿಸಲಾಗಿದೆ. ಆದ್ದರಿಂದ ಚುನಾಯಿತ ಪ್ರತಿನಿಧಿಗಳಾದ ನೀವು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅದರ ಯಶಸ್ಸಿಗಾಗಿ ನೆರವಾಗಬೇಕು ಅಂತ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಬಿಜೆಪಿ ರೆಡಿಯಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ನಾಳೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲಾ ಶಾಸಕರು, ಪರಿಷತ್ ಸದಸ್ಯರಿಗೂ ಕಡ್ಡಾಯವಾಗಿ ಭಾಗವಹಿಸಲು ಸೂಚಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ, ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ಆಡಳಿತ ವ್ಯವಸ್ಥೆ ಕುಸಿದಿದೆ. ಅಭಿವೃದ್ಧಿ ಶೂನ್ಯ ಅಂತ ಸರ್ಕಾರದ ವೈಫಲ್ಯಗಳನ್ನ ಬಿಜೆಪಿಯವರು ಜನತೆಯ ಮುಂದಿಡಲಿದ್ದಾರೆ. ಜನತೆಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸಿದ್ದರಾಮಯ್ಯ 9 ತಿಂಗಳಲ್ಲಿ ಬರಗಾಲಕ್ಕೆ ಚಿಕ್ಕಾಸು ಬಿಡುಗಡೆ ಮಾಡಿಲ್ಲ, ಅಭಿವೃದ್ಧಿಗೆ 1 ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಲ್ಲ, ಹಣಕಾಸಿನ ನೆರವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಾವು ಪದೇ ಬರಗಾಲಕ್ಕೆ ಕೊಡಿ ಅಂತ ಎಲ್ಲಿವರೆಗೂ ಬಂದಿದೆ ಅಂದರೆ ರೈತರು ಈಗ ಸರ್ಕಾರಕ್ಕೆ ಚೆಕ್ ಕೊಡ್ತಾ ಇದ್ದಾರೆ 2,000 ರೂಪಾಯಿ. ನಾಚಿಕೆ ಆಗಬೇಕು ಇವ್ರಿಗೆ. ಅದನ್ನು ಮರಿ ಮಾಚಲು ಈ ರಾಜಕೀಯ ಸ್ಟಂಟ್ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದ ಭಾರತ್ ಬ್ರ್ಯಾಂಡ್ ಅಕ್ಕಿ ಕೇವಲ 29 ರೂಪಾಯಿಗೆ ಸಿಗಲಿದೆ. ಇದಕ್ಕೆ ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ದೆಹಲಿಯ ಕರ್ತವ್ಯ ಪಥನಲ್ಲಿ ಚಾಲನೆ ಕೊಟ್ಟರು. ರಾಜ್ಯದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ನೀಡಿದ್ರು. ನಾಫೆಡ್, ಎನ್ಸಿಸಿಎಫ್ ಮೂಲಕ 5-10 ಕೆಜಿ ಬ್ಯಾಗ್ಗಳಲ್ಲಿ ಅಕ್ಕಿ ಮಾರಾಟ ಮಾಡಲಾಗ್ತಿದೆ. ಮೊದಲ ಹಂತದಲ್ಲಿ 5 ಲಕ್ಷ ಟನ್ ಅಕ್ಕಿ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು, ಈಗಾಗಲೇ ಭಾರತ್ ಆಟಾವನ್ನ ಪ್ರತಿ ಕೆಜಿಗೆ 27 ರೂಪಾಯಿ 50 ಪೈಸೆಗೆ, ಭಾರತ್ ದಾಲ್ ಕೆಜಿಗೆ 60 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇಂದು ಬೆಂಗಳೂರಿನಲ್ಲಿ ಮಾತ್ರ ಈ ಅಕ್ಕಿ ಸಿಗಲಿದ್ದು, ನಾಳೆಯಿಂದ ವಿವಿಧ ಜಿಲ್ಲೆಗಳಲ್ಲಿಯೂ ವಿತರಣೆ ಆಗಲಿದೆ. ಬಿಗ್ ಬಾಸ್ಕೆಟ್, ಫ್ಲಿಪ್ಕಾರ್ಟ್, ರಿಲಯನ್ಸ್ ಸ್ಟೋರ್ಸ್, ಸ್ಟಾರ್ ಹೈಪರ್ ಬಜಾರ್ಗಳ ಜೊತೆ ಭಾರತ್ ಬ್ರ್ಯಾಂಡ್ ಒಪ್ಪಂದವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೈಕೋರ್ಟ್ 10,000 ರೂಪಾಯಿ ದಂಡ ಹಾಕಿದೆ. 2022 ಏಪ್ರಿಲ್ 14ರಂದು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಪಾತ್ರ ಇದೆ ಅಂತ ಆರೋಪಿಸಿ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರು ರೇಸ್ ಕೋರ್ಸ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ವೇಳೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದ್ದಕ್ಕೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಈ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಮಾಡಿತ್ತು. ಪ್ರಕರಣ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಸಿದ್ದರಾಮಯ್ಯ ಅರ್ಜಿ ವಜಾಗೊಳಿಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ನೇತೃತ್ವದ ಹೈಕೋರ್ಟ್ ವಿಭಾಗೀಯ ಪೀಠ
ಮಾರ್ಚ್ 6ರಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಲು ಆದೇಶ ಕೊಟ್ಟಿದೆ. ಮಾರ್ಚ್ 7ರಂದು ರಾಮಲಿಂಗಾರೆಡ್ಡಿ, ಮಾರ್ಚ್ 11ರಂದು ಸುರ್ಜೇವಾಲಾ, ಮಾರ್ಚ್ 15ರಂದು ಎಂಬಿ ಪಾಟೀಲ್ಗೆ ಕೋರ್ಟ್ ಮುಂದೆ ಹಾಜರಾಗೋಕೆ ಸೂಚನೆ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ನಾಯಕರಿಗೆ 10,000 ದಂಡ ವಿಧಿಸಿದೆ. ಇನ್ಮುಂದೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಸಿಗತ್ತೆ. ಕ್ಷೀರಭಾಗ್ಯ ಹಾಲಿಗೆ ರಾಗಿ ಮಾಲ್ಟ್ ಹಾಕಿ ಕೊಡಲಾಗುತ್ತೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ, ಈಗಾಗಲೇ ಕ್ಷೀರಭಾಗ್ಯ ಯೋಜನೆ ಜಾರಿಲಿದೆ. ವಾರಕ್ಕೆ 3 ದಿನ ಹಾಲು ಕೊಡ್ತಿದ್ದೀವಿ. ಈ ಹಾಲಿಗೆ ರಾಗಿ ಮಾಲ್ಟ್ ಪೌಡರ್ ಹಾಕಿ ಕೊಡೋಕೆ ಚಿಂತನೆ ಮಾಡಿದ್ದೀವಿ. ಶೀಘ್ರದಲ್ಲೇ ಯೋಜನೆ ಜಾರಿಗೆ ಬರುತ್ತೆ ಅಂದ್ರು. ಈ ಹಿಂದೆ ವಾರದಲ್ಲಿ 1 ಮೊಟ್ಟೆ ಕೊಡ್ತಾ ಇದ್ವಿ, ನಾವು 2 ಮೊಟ್ಟೆ ಕೊಡ್ತಾ ಇದ್ದೀವಿ. ಮಕ್ಕಳ ಪೌಷ್ಟಿಕಾಂಶ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲೆ ಏನುಗಳಿದಾವಲ್ಲ, ಅನುದಾನಿತ ಶಾಲೆ ಅವು ಸರ್ಕಾರದ ಅಂಗ. ಒಂದೊಂದೇ ಮಾಡೋಣ. ನಾನು 8 ತಿಂಗಳಾಗಿದೆ. ಒಂದು ಹಂತಕ್ಕೆ ಬಂದು 12,000 ಜನರನ್ನು ತೊಗೊಂಡಿದ್ದೀನಿ. 1 ಮೊಟ್ಟೆ ಜಾಸ್ತಿ ಮಾಡಿದ್ದೀನಿ. ಪುಸ್ತಕಗಳನ್ನು, ಯೂನಿಫಾರ್ಮ್ನ, ಶೂ ಭಾಗ್ಯ ಇವನ್ನೆಲ್ಲ ಕೊಟ್ಟಿದ್ದೀವಿ. ಮುಂದೆ ಬೇರೆ ಬೇರೆ ರೀತಿಯಲ್ಲೂ ಈಗ ರಾಗಿ ಮಾಲ್ಟ್ ಚರ್ಚೆ ಮಾಡಿದ್ವಿ. 1,500 to 6,000 rupees ಹೋಗಬೇಕು ಒಂದು ಸ್ಟೂಡೆಂಟಿಗೆ. ಒಂದು ತಲೆಗೆ ಇಷ್ಟು ಕೊಡಬೇಕು ಅನ್ನೋದು ಅದು ಫಿಕ್ಸ್ಡ್ ಆಗಿರ್ತದೆ. ಬಟ್ ನಮ್ಮ ಪಾಲು ಬಂದಿರೋದು ಬರೀ ಇಷ್ಟೇ. 1,700 crores ಡಿಫಿಷಿಯಟ್ರಿ ಸೆಂಟ್ರಲ್. ಬಟ್ ಸ್ಟಿಲ್ ಮಾನ್ಯ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಟ್ಟರು, ಮಕ್ಕಳಿಗೆ 1 ಮೊಟ್ಟೆ ಜಾಸ್ತಿ ಕೊಟ್ಟರು. ಈಗ ರಾಗಿ ಮಾಲ್ಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೊಡ್ತಾ ಇದ್ದೀವಿ. ಕರೆಂಟ್ ಬಿಲ್ಲು ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಕರೆಂಟ್ ಬಿಲ್ನ ಕಟ್ಟೋದು ಬೇಡ ಅಂದರು, ನೀರು ಬಿಲ್ ಕಟ್ಟೋದು ಬೇಡ ಅಂದರು. ಇದು ದೊಡ್ಡ ಕೆಲಸ ಅಲ್ಲನ್ರಿ ಇದು. ಮಂಡ್ಯದ ಕೆರೆಗೋಡಿನ ಹನುಮಧ್ವಜ ಹೋರಾಟವನ್ನು ಖಂಡಿಸಿ ನಾಳೆ ಸಮಾನ ಮನಸ್ಕರರ ವೇದಿಕೆ ಕರೆ ಕೊಟ್ಟಿದ್ದಂತಹ ಮಂಡ್ಯ ಬಂದ್ ಅನ್ನು ಹಿಂಪಡೆಯಲಾಗಿದೆ. ಫೆಬ್ರವರಿ 9ರಂದು ಬಜರಂಗ್ ದಳ ಬಂದ್ ಅನ್ನು ವಿರೋಧಿಸಿ ಸಮಾನ ಮನಸ್ಕರರ ವೇದಿಕೆ ಬಂದ್ಗೆ ಕರೆ ಕೊಟ್ಟಿತ್ತು. ಇದಕ್ಕೆ ದಲಿತ ಪರ ಸಂಘಟನೆ, ಪ್ರಗತಿಪರರು, ಸಿಐಟಿಯು ಸೇರಿ ಹಲವು ಸಂಘಟನೆಗಳು ಬೆಂಬಲ ಕೊಟ್ಟಿದ್ವು. ಬಂದ್ ಮಾಡಿದ್ರೆ ಅಂಗಡಿ ಮುಂಗಟ್ಟುಗಳು, ಜನಸಾಮಾನ್ಯರು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಬಂದ್ ಅನ್ನು ನಡೆಸದಂತೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಮನವಿ ಮಾಡಿದ್ರು. ಜಿಲ್ಲಾಡಳಿತದ ಮನವಿಗೆ ಸ್ಪಂದಿಸಿದ ಸಮಾನ ಮನಸ್ಕರರ ವೇದಿಕೆ ನಾಳೆ ಕರೆ ಕೊಟ್ಟಿದ್ದ ಬಂದ್ ಅನ್ನು ತಾತ್ಕಾಲಿಕವಾಗಿ ವಾಪಸ್ ಪಡೆದಿದೆ. ಒಂದು ವೇಳೆ ಫೆಬ್ರವರಿ 9ಕ್ಕೆ ಬಜರಂಗ್ ದಳದವರು ಮಂಡ್ಯ ಬಂದ್ ಅನ್ನು ಮಾಡಿದ್ರೆ ಅದನ್ನು ವಿರೋಧಿಸಿ ಮತ್ತೆ ಬಂದ್ಗೆ ಕರೆ ಕೊಡುವ ಎಚ್ಚರಿಕೆಯನ್ನ ಕೊಟ್ಟಿದೆ.